ಮಾರ್ನಿಂಗ್ ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ. ನೋಡಿ ಇವತ್ತು ಶನಿವಾರ ಬ್ಲಾಗ್ ಇದು. ನೋಡಿ ಎಲ್ಲ ಮನೆಯಲ್ಲೇ ಕ್ಲೀನ್ ಆಯಿತು, ಸ್ನಾನ ಆಯಿತು. ನಮ್ಮ ತಮ್ಮವರು ನಾಷ್ಟ ಕರೆದಿದ್ದಾರೆ. ನಾವಂತೂ ಮನೇಲಿ ಏನೂ ಮಾಡಿಲ್ಲ. ಇಲ್ಲ, ನಮ್ಮ ತಮ್ಮನೇ ಕರಿತಾ ಇದ್ದೇನೆ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಫೈನಲಾಗಿ ಇವತ್ತು ಊರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀರಿ. ನೋಡಿ ಮನೆಯೆಲ್ಲ ಎಷ್ಟು ಕ್ಲೀನಾಗಿ ಮಾಡಿದ್ದೀನಿ. ಎಷ್ಟು ಬಂದಾಗ ಎಷ್ಟು ಗಲೀಜಿತ್ತು. ಇವಾಗ ನೋಡಿ ಅಲ್ಲಿ ಬಟ್ಟೆ ಒಗ್ದಾಕಿದ್ದೀನಿ, ಅದು ಹಾಕಬೇಕು. ನೋಡಿ ಎಲ್ಲ ಕ್ಲೀನಾಗಿ ಮಾಡ್ಕೊಂಬಿಟ್ಟಿದ್ದೀನಿ. ಆದಷ್ಟು ಮಾತ್ರ ಸಾಮಾನು ಅಲ್ಲೇ ಇಲ್ಲೇ ಇಟ್ಟು ಹೋಗೋದು. ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಹೋಗ್ತಾ ಇಲ್ಲ ಕಲೆಗಳು. ಪಾತ್ರೆ ಎಲ್ಲ ಸ್ವಲ್ಪ ಬಿಟ್ಟಿದ್ದೀನಿ. ಇದೆಲ್ಲ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ತೊಳ್ಕೊಂಡಿದ್ದೀನಿ. ನೋಡಿ ಇದು ರೂಮಲ್ಲಿ ಎತ್ಕೊಂಡು ಹೋಗೋ ಸಾಮಾನು ಎಲ್ಲ ಕ್ಲೀನಾಗಿಬಿಟ್ಟೈತೆ. ಬನ್ನಿ ನಮ್ಮ ತಮ್ಮ ಮನೆ ನಾಷ್ಟಕ್ಕೆ ಹೋಗೋಣ. ಬರ್ರಿ ನಾಷ್ಟ ಮಾಡೋಕ್ಕೆ. ನಮ್ಮ ತಮ್ಮನ ಮಗ ನೋಡ್ರಿ ನಾಷ್ಟ ಮಾಡೋಕ್ಕೆ ಬಾ ಅಂತ ಕರಿ ಮನು. ಬನ್ನಿ 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 ನಾಷ್ಟ ಮಾಡೋಕ್ಕೆ. ನಾಷ್ಟ ಮಾಡೋಣ ಬರ್ರಿ. ಬರ್ರಿ ದೋಸೆ ನಾಷ್ಟ ಮಾಡೋಣ ಬರ್ರಿ. ನಾಷ್ಟ ಮಸ್ತಾಗೈತೆ ರೀ. ದೋಸೆ ಇಷ್ಟ ನನಗೆ. ಐಸ್ ಕ್ರೀಮ್ ತಂದಿರಿ ನೋಡಿ. ಐಸ್ ಕ್ರೀಮ್ ಪಾರ್ಟಿ ಮಾಡ್ದೈತೆ. ಬರ್ರಿ ಐಸ್ ಕ್ರೀಮ್ ತಿನ್ನಕ್ಕೆ. ಮನ್ವಿತಾ ಐಸ್ ಕ್ರೀಮ್ ತಿನ್ನತ್ತೀರಿ? ನೋಡ್ರಿ ನಮ್ಮ ಅಣ್ಣವರು ಇದಕ್ಕೆ ಹೋಗ್ತಾಯಿದ್ರಿ ಅಲ್ಲಿಗೆ, ಪ್ರಯಾಗ್ರಾಜ್ ಉತ್ತರ ಪ್ರದೇಶ್. ಹಾಂ, ಕುಂಭಮೇಳ ಅಲ್ಲ, ಅದು ನೋಡೋಕೆ ಹೋಗ್ತಾ ಇದ್ದಾರೆ ನಮ್ಮ ಅಣ್ಣವರು. ಸೊ ಅವರು ಮನೆಗೆ ಬಂದಿದ್ದೀರಿ ನೋಡಿ. ನಾವು ಇವಾಗ ಅವ್ರು ಬಿಡೋಕ್ಕಂತ ಬಂದಿದ್ದೀನಿ ಇಲ್ಲಿ ಬೆಂಗಳೂರಲ್ಲಿ. ಇವಾಗ ಹೋಗ್ತಾ ಇದ್ದಾರೆ. ಸೊ ನಾನು ಅದಕ್ಕೋಸ್ಕರ ಬಂದಿದ್ದೀನಿ ಮನೆಗೆ.